ದೇವೇಗೌಡರು ಹಾಗೂ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಜೊತೆಯಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇದ್ದಾರೆ. ದೇವೇಗೌಡರಿಗೆ ಚೆನ್ನಮ್ಮ ಅವರಿಗೆ ಸರ್ಕಾರಿ ಗೌರವದ ಭಾಗವಾಗಿ ಭಾರತದ ರಾಷ್ಟ್ರಧ್ವಜವನ್ನು ಅವರ ಪಾರ್ಥಿವ ಶರೀರಕ್ಕೆ ಹೊದಿಸಲಾಗಿತ್ತು. ಅದನ್ನು ದೇವೇಗೌಡರಿಗೆ ಮೊದಲಿಗೆ ಹಸ್ತಾಂತರಿಸಿ ನಂತರ ಕೇಂದ್ರ ಸಚಿವರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಅದನ್ನು ಒಪ್ಪಿಸುವಂತಹ ಕೆಲಸವನ್ನು, ಅವರ ಜೊತೆಗೆ ಅವರ ಎಲ್ಲ ಕುಟುಂಬ ಸದಸ್ಯರಿಗೆ ಒಪ್ಪಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿಯವರು ಮಾಡಿದರು. ಸರ್ಕಾರದ ಪರವಾಗಿ ಕೊಡುವಂತಹ ಗೌರವ, ಅದು ರಾಜ್ಯ ಸರ್ಕಾರ ಕೊಡುವಂತಹ ಗೌರವ, ಅದರ ಭಾಗವಾಗಿ ಕೊಟ್ಟರು. ದೇವೇಗೌಡರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಜೊತೆಯಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಏಕೆಂದರೆ ಇದೊಂದು ದುಃಖದ ಸನ್ನಿವೇಶದ ಸಂದರ್ಭದಲ್ಲಿ ಅವರು ಎಷ್ಟು ಹೊತ್ತು ಹಗುರವಾಗಿ ಮಾತನಾಡ್ತಾ ಇರ್ತಾರೋ ಅಷ್ಟು ಬೇಗ ಮನಸ್ಸು ಹಗರಾಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನೋವು ಇದ್ದೇ ಇರುತ್ತೆ. ಯಾಕಂದರೆ ಸುದೀರ್ಘ 72 ವರ್ಷಗಳ ಕಾಲ ಭಾಳ ಸಂಗಾತಿಯಾಗಿ ಜೊತೆಯಲ್ಲೇ ಇದ್ದಂಥವರು ಚೆನ್ನಮ್ಮ. ಎಲ್ಲ ಹಂತಗಳಲ್ಲೂ ಕೂಡ ಗಂಡನ ನೆರಳಿನಂತೆಯೇ ಇದ್ದು, ಗಂಡನ ಜೊತೆಗೇ ಇದ್ದು, ಗಂಡನ ಎಲ್ಲ ಏಳು ಬೀಳುಗಳನ್ನು ಹತ್ತಿರದಿಂದ ನೋಡ್ತಾ ಅವ್ರಿಗೊಂದು ನೈತಿಕ ಸ್ಥೈರ್ಯವನ್ನು ಸದಾಕಾಲ ತುಂಬುತ್ತಾ ಬಂದಂಥವರು ಚೆನ್ನಮ್ಮ. ಹೀಗಾಗಿ ಚೆನ್ನಮ್ಮ ಅವರು ಇವತ್ತು ಅವ್ರಿಗೆ ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಜನರ ಪ್ರೀತಿ ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅವರು ತನ್ನ ಗಂಡನಿಗೆ ಅಧಿಕಾರ ಇದ್ದಾಗಲೂ ಕೂಡ ಯಾವುದೇ ಅಹಮ್ಮಾಗಲಿ, ಯಾವುದೇ ಹಮ್ಮು ಬಿಮ್ಮುಗಳು ಇಲ್ಲದೇ ಬಹಳ ಸರಳವಾಗಿ ಬದುಕಿ ಬಾಳದಂತಹ ಗೃಹಿಣಿ, ಆದರ್ಶ ದಂಪತಿಯ ರೀತಿಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಇದ್ದರು. ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಇದ್ದಾಗ, ಗಂಡ ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಹೆಂಡತಿಯಾಗಿ ತಾನು ಹೇಗೆ ಆ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದ್ದಂಥವರು ಚೆನ್ನಮ್ಮ. ಹೀಗಾಗಿ ಚೆನ್ನಮ್ಮ ಅವರ ಈ ಒಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಪತಿ ತನ್ನ ಪತ್ನಿಯನ್ನು ಕಳಿಸಿಕೊಡುವಂತಹ ಈ ಸಂದರ್ಭದಲ್ಲಿ ಆ ಪತ್ನಿಯ ಪಾರ್ಥಿವ ಶರೀರದ ಕಡೆಗೆ ದೇವೇಗೌಡರು ಕೂಡ ಬಂದಿದ್ದಾರೆ. ಅವರನ್ನು ಪಾಪ ಅವ್ರಿಗೆ ನಡೆಯೋದಕ್ಕೆ ಬಹಳ ಸಮಯದಿಂದ ಕಷ್ಟಪಡ್ತಾ ಇದ್ದಾರೆ. ಆದರೆ ಅವರನ್ನು ಆ ಒಂದು ವಿಧಿವಿಧಾನದಲ್ಲಿ ಭಾಗಿಯಾಗಲೇಬೇಕು. ಕಳೆದ 3 ದಿವಸಗಳಿಂದ ಕೂಡ ತುಂಬ ನೋವಿನಿಂದ ದೇವೇಗೌಡರು ಕೂಡ ಇದ್ದರು. ಯಾಕಂದರೆ ದೇವೇಗೌಡರು ಹಾಗೂ ಚೆನ್ನಮ್ಮ ಅಂತೇಳಿದರೆ ಅದು ಬಹಳ ಖುಷಿಯಾಗಿ ಜೊತೆಯಲ್ಲಿದ್ದಂತಹ ಮತ್ತು ಜೀವನ ನಡೆಸಿದಂತಹ, ಸುದೀರ್ಘ ಜೀವನವನ್ನು ನಡೆಸಿದಂತಹ ದಾಂಪತ್ಯ ಜೀವನ ಅವರದ್ದು. ಸಪ್ತಪದಿಯನ್ನು ತುಳಿದು 72 ವರ್ಷಗಳು ಜೊತೆಯಾಗಿ ಬಾಳದಂತಹವರು ದೇವೇಗೌಡ ಹಾಗೂ ಚೆನ್ನಮ್ಮ ಅವರು. ಈಗ ಚೆನ್ನಮ್ಮ ಅವರನ್ನು ಭಾರದ ಹೃದಯಗಳೊಂದಿಗೆ, ಭಾರದ ನೋವಿನೊಂದಿಗೆ ದೇವೇಗೌಡರು ಕಳಿಸ್ಕೊಡ್ತಾ ಇದ್ದಾರೆ. ಪತ್ನಿಯ ಪಾರ್ಥಿವ ಶರೀರವನ್ನು ಕಂಡಾಗಲೆಲ್ಲ ಕಣ್ಣೀರು ಹಾಕ್ತಾ, ಯಾಕೆಂದರೆ ಅವರಿಬ್ಬರ ನಡುವಿದ್ದಂತಹ ಅನ್ಯೋನ್ಯತೆ, ಅವರಿಬ್ಬರ ನಡುವಿದ್ದಂತಹ ವಿಶ್ವಾಸ, ದೇವೇಗೌಡರ ರಾಜಕೀಯದ ಬೆಳವಣಿಗೆಗಳು ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ, ಅವರಿನ್ನೂ ಕೂಡ ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧಿಸೋದಕ್ಕಿಂತ ಮುಂಚಿತವಾಗಿಯೇ ದೇವೇಗೌಡರಿಗೆ ಜೊತೆಯಾದವರು ಚೆನ್ನಮ್ಮ. ಚೆನ್ನಮ್ಮ ಅವರು ದೇವೇಗೌಡರ ವಿವಾಹ ಆದಾಗ ದೇವೇಗೌಡರು ಇನ್ನೂ ಕೂಡ ಒಬ್ಬ ಡಿಪ್ಲೊಮಾ ಪದವೀಧರ ಮತ್ತು ಊರಿನಲ್ಲಿ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಾ ಇದ್ದಂತಹ ಒಬ್ಬ ಇಂಜಿನಿಯರ್. ಹರದನಹಳ್ಳಿ ಮಾತ್ರ ಅಲ್ಲ, ಇಡೀ ಹೊಳೆನರಸೀಪುರದಲ್ಲಿ ತಮ್ಮದೇ ಆದಂಥ ಹೆಸರನ್ನು ತನ್ನ ಕಿರಿಯ ವಯಸ್ಸಿನಲ್ಲಿ ದೇವೇಗೌಡರು ಮಾಡಿರ್ತಾರೆ. ಯಾಕಂದರೆ ಅವ್ರಿಗೆ ಅಂಥದ್ದೊಂದು ನಾಯಕತ್ವದ ಗುಣ ದೇವೇಗೌಡರಲ್ಲಿ ಅವತ್ತೇ ಇತ್ತು. ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಕಾಲೇಜು ವಿದ್ಯಾರ್ಥಿ ಸಂಘದ ನಾಯಕನಾಗಿ ಕೆಲಸ ಮಾಡಿದಂಥವರು ದೇವೇಗೌಡರು. ಮುಂದುವರೆದು ಕೆಲಸವನ್ನು ಆರಂಭಿಸಿದಾಗ ಅಲ್ಲಿದ್ದಂತಹ ಇನ್ನೋರ್ವ ಬಹಳ ಪ್ರಮುಖ ಕಾಂಟ್ರಾಕ್ಟ್ಗೆ ಸವಾಲೆಸೆದು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಅವತ್ತಿನಿಂದಲೇ ದೇವೇಗೌಡರು ಇಡೀ ಹೊಳೆನರಸೀಪುರದಲ್ಲಿ ಜನರಿಗೆ ಬಹಳ ಪರಿಚಿತರಾಗಿದ್ದಂತಹ ಹೆಸರು. ನಂತರ ಅವರು ವಿವಾಹ ಆಗುವಂಥದ್ದು ಅವರ ತಾಯಿ ತೋರಿಸಿದಂತಹ ಹೆಣ್ಣುಮಗಳ ಜೊತೆಗೆ. ಅವರ ತಾಯಿ ತೋರಿಸಿದಂತಹ ಹೆಣ್ಣುಮಗಳು ಚೆನ್ನಮ್ಮ ಅವರು.
ಪಟೇಲ್ ದೇವೇಗೌಡರ ಪುತ್ರಿ. ಅವರ ಜೊತೆಗೆ 1954 ಮೇ 25ರಂದು ವಿವಾಹ ಆಗ್ತಾರೆ. ಆಗ ದೇವೇಗೌಡರಿಗೆ 21 ವರ್ಷ, ಚೆನ್ನಮ್ಮ ಅವರಿಗೆ 17 ವರ್ಷ. ಅಲ್ಲಿದ ನಂತರ ಆ ತುಂಬು ಸಂಸಾರದ ಒಡತಿಯಾಗಿ ಚೆನ್ನಮ್ಮ ಅವರು ಸುದೀರ್ಘವಾಗಿ ಆ ಸಂಸಾರವನ್ನು ನಿಭಾಯಿಸ್ತಾ ಬಂದಂಥವರು. 6 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮಕ್ಕಳನ್ನು ಅವರ ವಿದ್ಯಾಭ್ಯಾಸವನ್ನೆಲ್ಲವನ್ನು ಕೂಡ ಇವತ್ತಿನ ಹೊಳೆನರಸೀಪುರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಅವರ ರೇವಣ್ಣವರ ಮನೆಯಿಂದ ತೆಗೆದುಕೊಂಡು ಬರುವಾಗ ಇನ್ನೊಂದು ಕಡೆಯಲ್ಲಿ ಅವರು ಬಾಡಿಗೆಯಲ್ಲಿದ್ದಂತಹ ಮನೆ ಏನಿತ್ತು ಆ ಮನೆಯ ಹತ್ತಿರಕ್ಕೆ ತೆಗೆದುಕೊಂಡು ಬಂದಿದ್ದರು. ಅದೇ ಬಾಡಿಗೆ ಮನೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಅವರು ಆ ಬಾಡಿಗೆ ಮನೆಯಲ್ಲಿ ವಾಸ ಇದ್ದರು. ಅಲ್ಲೇ ಇದ್ದು ತಮ್ಮ ಮಕ್ಕಳನ್ನು ಪಾಲಿಸುವ, ಪೋಷಿಸುವ, ಬೆಳೆಸುವ ಕೆಲಸವನ್ನು ಚೆನ್ನಮ್ಮ ಅವರು ಮಾಡಿದರು. ನಂತರ ದೇವೇಗೌಡರು ಶಾಸಕರಾಗಿ, ಅಂದರೆ ಅದು ಆಗಿನವರು ಮೊದಲ ಬಾರಿಗೆ ಶಾಸಕರಾಗ್ತಾರೆ 1962ರಲ್ಲಿ ದೇವೇಗೌಡರು. ಅಲ್ಲಿಂದ ಬಹುತೇಕ ಅವರು ವಿರೋಧ ಪಕ್ಷದ ನಾಯಕನಾಗುವ ತನಕನೂ ಕೂಡ ಚೆನ್ನಮ್ಮ ಅವರು ಊರಲ್ಲೇ ಇದ್ದಿರ್ತಾರೆ. ಯಾವಾಗ ಅವರು ವಿರೋಧ ಪಕ್ಷದ ನಾಯಕರಾಗ್ತಾರೆ ಅದ ನಂತರ ಬೆಂಗಳೂರು ಕಡೆಗೆ ಬರ್ತಾರೆ. ಬೆಂಗಳೂರು ಕಡೆಗೆ ಬಂದು ಬೆಂಗಳೂರಿನಲ್ಲಿ ಇದ್ಕೊಂಡು ಇಲ್ಲಿ ಸಂಸಾರವನ್ನು ನಿಭಾಯಿಸ್ತಾ, ಮುಂದೆ ದೇವೇಗೌಡರು ಅಧಿಕಾರಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ದೇವೇಗೌಡರ ಎಲ್ಲ ರಾಜಕೀಯದ ಸಾಹಸಗಳ ಸಂದರ್ಭಗಳಲ್ಲಿ ಅವರಿಗೆ ಬೆನ್ನೆಲುಬಾಗಿದ್ದುಕೊಂಡು ಆ ಮೂಲಕ ತಮ್ಮ ಸಂಸಾರವನ್ನು ನಿಭಾಯಿಸ್ತಾ, ದೇವೇಗೌಡರ ನಾಯಕತ್ವದ ಕಾರಣಕ್ಕಾಗಿ ಅವರ ಮನೆಯಲ್ಲಿ ಸದಾಕಾಲ ರಾಜಕಾರಣಿಗಳು ಇವರೆಲ್ಲರೂ ಕೂಡ ಬಂದಿರ್ತಾನೆ ಇದ್ದಿದ್ದು, ಅವರೆಲ್ಲರನ್ನು ಕೂಡ ಸತ್ಕರಿಸುವಂತಹ ಕೆಲಸ, ಹೊಣೆಗಾರಿಕೆ ಚೆನ್ನಮ್ಮ ಅವರ ಮೇಲಿತ್ತು. ಈಗ ಶವ ಸಂಸ್ಕಾರ ನಡೆಯೋದಕ್ಕೆ ಇರತಕ್ಕಂತಹ ಆ ಒಂದು ಸಮಾಧಿಯಲ್ಲಿ ಈಗ ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು ಡಾಕ್ಟರ್ ರೇವಣ್ಣ ಅವರ ಮೂಲಕವಾಗಿ ಅದರ ಶುದ್ಧೀಕರಣದ ಒಂದು ಪ್ರಕ್ರಿಯೆಗಳನ್ನು ಈಗ ನಡೆಸ್ತಾ ಇದ್ದಾರೆ. ಪುರೋಹಿತರ ಮಾರ್ಗದರ್ಶನದ ಪ್ರಕಾರವಾಗಿ ಡಾಕ್ಟರ್ ರಮೇಶ್ ಅವರು ಆ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ತಾಯಿಯ ಅಂತ್ಯ ಸಂಸ್ಕಾರವನ್ನು ಕಿರಿಯ ಮಗ ನೆರವೇರಿಸುವಂಥದ್ದು ಸಂಪ್ರದಾಯ. ಅದರ ಭಾಗವಾಗಿ ಇವತ್ತು ಆ ಸಂಪ್ರದಾಯವನ್ನು ನೆರವೇರಿಸ್ತಾ ಇದ್ದಾರೆ ಡಾಕ್ಟರ್ ರಮೇಶ್ ಅವರು. ಈಗಾಗಲೇ ಕುಟುಂಬದವರು, ಯಾಕಂದರೆ ಇದುವರೆಗೆ ಸಾರ್ವಜನಿಕ ಅಂತಿಮ ದರ್ಶನಗಳೆಲ್ಲವೂ ಕೂಡ ಆದ ಮೇಲೆ ಈಗ ಕುಟುಂಬದವರು ಕೌಟುಂಬಿಕವಾಗಿ ನೆರವೇರಿಸಬೇಕಾಗಿರುವಂತಹ ಕೆಲವು ವಿಧಿವಿಧಾನಗಳಿದ್ದಾವೆ. ಅವುಗಳನ್ನು ನೆರವೇರಿಸಿದ ನಂತರ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಬರ್ತಾರೆ. ಈಗಾಗಲೇ ದೇವೇಗೌಡರು ಹಾಗೆಯೇ ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಶವದ ಇಕ್ಕೆಲುಗಳಲ್ಲಿ ಕುಳಿತಿದ್ದಾರೆ. ಪಾರ್ಥಿವ ಶರೀರದ ಇಕ್ಕೆಲುಗಳಲ್ಲಿ ಕುಳಿತು ಆ ಪಾರ್ಥಿವ ಶರೀರದ ಪೂಜೆಯನ್ನು, ಅವರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನು, ಅವರಿಗೆ ಸದ್ಗತಿ ದೊರೆಯಲಿ ಅನ್ನುವಂತಹ ಪ್ರಾರ್ಥನೆಯನ್ನು, ಯಾಕಂದರೆ